ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. 4 ತಿಂಗಳ ಮಗಳನ್ನು ಕೊಂದು ತಾಯಿ ಬಿಂದು ಆತ್ಮಹತ್ಯೆಗೈದ ಪ್ರಕರಣ. ಪತಿಯ ಮನೆಯಲ್ಲಿ ನೀಡಿದ ಮಾನಸಿಕ ಕಿರುಕುಳ ಆತ್ಮಹತ್ಯೆಗೆ ಕಾರಣ ಎಂಬುದು ಬಿಂದುವಿನ ತಂದೆಯ ಆರೋಪ. ಸೂಕ್ಷ್ಮ ಪರಿಶೀಲನೆ ಪೂರ್ತಿ. ಕಾಸರಗೋಡು ಲೋಕಸಭಾ ಮಂಡಲದಲ್ಲಿ ಸ್ಪರ್ಧಾ ರಂಗದಲ್ಲಿ 9 ಅಭ್ಯರ್ಥಿಗಳು. ವಿಲೀನಗೊಳ್ಳಲಿದೆ ನವಜನಶಕ್ತಿ ಕಾಂಗ್ರೆಸ್ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿಯೊಂದಿಗೆ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಪದಾಧಿಕಾರಿಗಳು. ಹೆಣ್ಮಗಜೆ ಪಂಚಾಯತ್ ವ್ಯಾಪ್ತಿಯಲ್ಲಿ ವಾಟರ್ ಅಥಾರಿಟಿಯ ಜಲಪೂರೈಕೆ ಅಸ್ತವ್ಯಸ್ತ. ವಾಟರ್ ಅಥಾರಿಟಿ ತೋರುವ ನಿರ್ಲಕ್ಷ್ಯದ ವಿರುದ್ಧ ಸ್ಥಳೀಯರಿಂದ ತೀವ್ರ ಆಕ್ರೋಶ. ಕಡಪುರ ಶ್ರೀ ಕುರುಂಬ ಭಗವತಿ ಕ್ಷೇತ್ರದಲ್ಲಿ ಭರಣಿ ಮಹೋತ್ಸವಕ್ಕೆ ಚಾಲನೆ. ಹಲವಾರು ಮಂದಿ ಭಕ್ತರ ಆಗಮನ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ಮುಳಿಯಾದ್ನಲ್ಲಿ 4 ತಿಂಗಳು ಪ್ರಾಯದ ಮಗಳನ್ನು ಕೊಂದು ತಾಯಿ ಬಿಂದು ಆತ್ಮಹತ್ಯೆಗೈದ ಪ್ರಕರಣ. ಪತಿಯ ಮನೆಯಲ್ಲಿ ನೀಡಿದ ಮಾನಸಿಕ ಕಿರುಕುಳ ಆತ್ಮಹತ್ಯೆಗೆ ಕಾರಣ ಎಂಬುದು ಬಿಂದುವಿನ ತಂದೆ ರಾಮಚಂದ್ರನ್ ಅವರ ಆರೋಪ. ಆದೂರು ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿದ್ದಾರೆ. ಮುಳಿಯಾರ್ ಕೊಪ್ಪಳಂ ಕೊಚ್ಚಿ ಪರಿಶಿಷ್ಟ ಜಾತಿ ಕಾಲೋನಿಯ ಬಿಂದುವಾಗಿದ್ದಾರೆ. 4 ತಿಂಗಳು ಪ್ರಾಯದ ಮಗಳು ಶ್ರೀನಂದನಾಳನ್ನು ಕೊಲೆಗೈದು ಮರಕ್ಕೆ ನೇಣುಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿರುವುದು. ಬಿಂದುವಿನ ಕೈನರ ತುಂಡರಿಸಿದ ಸ್ಥಿತಿಯಲ್ಲಿತ್ತು. ಮಗುವನ್ನು ಮನೆಯ ಮಲಗುವ ಕೋಣೆಯಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿರುವುದನ್ನು ನೋಡಿ ಆಸ್ಪತ್ರೆಗೆ ಸಾಗಿಸಲಾಯಿತಾದರೂ ಮೃತಪಟ್ಟಿದ್ದಾಳೆ. ಹಿರಿಯ ಮಗ ಶ್ರೀಹರಿ ಮನೆಯಲ್ಲಿದ್ದ. ಇಡುಕಿ ತೋಡುಪುಳ ನಿವಾಸಿ ಶರತ್ ಅವರ ಪತ್ನಿಯಾಗಿದ್ದಾರೆ ಬಿಂದು. ಶರತ್ ಇಸ್ರೇಲ್ನಲ್ಲಿರುವುದು. 6 ವರ್ಷಗಳ ಹಿಂದೆ ಇವರ ವಿವಾಹ ನಡೆದಿತ್ತು. ಘಟನೆಯಲ್ಲಿ ಪತಿ ಮತ್ತು ಮನೆಯವರು ಮಗಳಿಗೆ ಮಾನಸಿಕ ಕಿರುಕುಳ ನೀಡಿದ್ದಾರೆ ಎಂದು ಬಿಂದುವಿನ ತಂದೆ ರಾಮಚಂದ್ರನ್ ಆರೋಪಿಸಿದ್ದಾರೆ. ಕಳೆದ ದಿನ ಬೆಳಗ್ಗೆ ಪತಿಯ ಅಮ್ಮ ಕರೆ ಮಾಡಿ ಕೆಟ್ಟದಾಗಿ ಮಾತನಾಡಿದ್ದಾರೆ ಎಂದು ಬಿಂದುವಿನ ತಂದೆ ആരോപിಸಿದ್ದಾರೆ. എല്ലാ വർഷവും ഞങ്ങൾ പോയി കൂട്ടിക്കൊണ്ടുവരും, ഓണത്തിനും വിഷുവിനൊക്കെ. അതുപോലെ ഇപ്രാവശ്യവും കൂട്ടിക്കൊണ്ടുവന്നാന്നാണ് ഞാൻ വിചാരിച്ചത്. പക്ഷേ അങ്ങനെയല്ല സംഭവിച്ചത്. അവിടുത്തെ അവരുടെ അച്ഛനും അമ്മയും അവരുടെ ഭർത്താവും കൂടെ അവളെ എന്തൊക്കെ പറഞ്ഞിട്ട് എന്തോ അവരുടെ ലവറുണ്ടെന്നോ അവരുടെ മര്യാദ പോയെന്നൊക്കെ സംസാരിച്ചിട്ട് അവളെ നീ എവിടെയെങ്കിലും പോയി ചത്തുകളയെന്നവരെ പറഞ്ഞു. എനിക്ക് വിളിച്ച് പറഞ്ഞു ഇങ്ങനെ നിങ്ങളുടെ മോളിങ്ങനെയൊക്കെയാണ്, അതുകൊണ്ട് ഇനി ഇവിടെ നിർത്തണ്ട, അങ്ങ് പറഞ്ഞു വിടുവാണ്, വിഷു കഴിഞ്ഞാലും ഇങ്ങോട്ട് വിടണ്ടെന്ന് പറഞ്ഞു. എന്നിട്ട് എൻ്റെ ഫോണിൽ വിളിച്ച് പറഞ്ഞ് ആ കൊച്ചു പോലും സരസ്വതിൻ്റെ ആണെന്ന് ഞങ്ങൾക്ക് സംശയമുണ്ടെന്ന് പറഞ്ഞു. ഇതൊക്കെ അവൾ കേട്ടോണ്ടിരിക്കുക. അവിടെ ഒന്നും വേണ്ടിയില്ല, കുഞ്ഞിന് തീറ്റ കൊടുത്തിട്ടുണ്ടായിരുന്നു ആ സമയത്ത്. ചെയ്യാൻ അത് കേട്ടുകൊണ്ട് പോയിട്ടാണ് അവൾക്ക് ഞാൻ എന്നെ വേദനിപ്പിക്കുന്നത് അവൾക്ക് ഇഷ്ടമല്ല. കാര്യം നമ്മളങ്ങനെ കഴിഞ്ഞതേ, അതുകൊണ്ട് തെറ്റ് ഇതുവരെ അവൾ ചെയ്തിട്ടില്ല. ഒരു വാക്കിന് എന്തെങ്കിലും സൂചന കിട്ടിയായിരുന്നെങ്കിൽ അവളെ വിടത്തില്ലായിരുന്നു. ഞാനും പിള്ളേരും മാത്രം. ഞാൻ ഇപ്പോൾ പണിക്ക് പോകുന്നില്ല, എനിക്ക് സുഖമില്ലാത്തായിരുന്നു. 2 കൊല്ലമായി ഞാൻ പണിക്ക് പോകാതെ. പെണ്ണുങ്ങൾ പണിയെടുത്തുകൊണ്ട് വന്നിട്ട് വേണം ഞങ്ങൾ കഴിയാൻ. പിന്നെ എൻ്റെ മോൾക്ക് ഇപ്പോൾ ജോലിയുണ്ട്, അതുകൊണ്ടിങ്ങനെ കഴിഞ്ഞു പോവുക. ಘಟನೆಯಲ್ಲಿ ಆದೂರು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಫಾರೆನ್ಸಿಕ್ ತಂಡ ಸ್ಥಳಕ್ಕೆ ಆಗಮಿಸಿ ವಿವರವಾದ ಪರಿಶೀಲನೆ ನಡೆಸಿತು. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಕಣ್ಣೂರು ವೈದ್ಯಕೀಯ ಕಾಲೇಜಿಗೆ ರವಾನಿಸಲಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸೂಕ್ಷ್ಮ ಪರಿಶೀಲನೆ ಪೂರ್ತಿಗೊಂಡಾಗ ಕಾಸರಗೋಡು ಲೋಕಸಭಾ ಮಂಡಲದಲ್ಲಿ ಸ್ಪರ್ಧಾ ರಂಗದಲ್ಲಿ 9 ಅಭ್ಯರ್ಥಿಗಳು, 32,827 ಹೊಸ ಮತದಾರರು. ಕಾಸರಗೋಡು ಲೋಕಸಭಾ ಮಂಡಲದಲ್ಲಿ ಸ್ಪರ್ಧಾ ರಂಗದಲ್ಲಿ 9 ಅಭ್ಯರ್ಥಿಗಳು. ಲೋಕಸಭಾ ಮಂಡಲದಲ್ಲಿ ನಾಮಪತ್ರಗಳ ಸೂಕ್ಷ್ಮ ಪರಿಶೀಲನೆ ಪೂರ್ತಿಗೊಂಡಿತು. 13 ಅಭ್ಯರ್ಥಿಗಳ ನಾಮಪತ್ರ ಪರಿಶೀಲಿಸಲಾಯಿತು. ಸಾಕಷ್ಟು ದಾಖಲೆಗಳಿಲ್ಲದ ಕಾರಣ 2 ಸ್ವತಂತ್ರ ಅಭ್ಯರ್ಥಿಗಳ ನಾಮಪತ್ರಗಳನ್ನು ತಿರಸ್ಕರಿಸಲಾಗಿದೆ. ಬಾಲಕೃಷ್ಣನ್ ಚಮ್ಮನ್ಶೇರಿ, ವಿ ರಾಜೇಂದ್ರನ್ ಎಂಬಿವರ ನಾಮಪತ್ರವನ್ನು ತಿರಸ್ಕರಿಸಲಾಯಿತು. ಸಿಎಚ್ ಕುಂಜಂಬು, ಎ ವೇಲಾಯುಧನ್ ಎಂಬಿವರ ನಾಮಪತ್ರವು ಔದ್ಯೋಗಿಕ ಅಭ್ಯರ್ಥಿಗಳ ನಾಮಪತ್ರಗಳನ್ನು ಅಂಗೀಕರಿಸಿರುವುದರಿಂದ ತಿರಸ್ಕರಿಸಲಾಯಿತು. ರಾಜಮೋಹನ್ ಉಂಡಿತಾನ್, ಎಂವಿ ಬಾಲಕೃಷ್ಣನ್, ಎಂಎಲ್ ಅಶ್ವಿನಿ, ಎಂ ಸುಕುಮಾರಿ, ಅನೀಶ್ ಪಯ್ಯನ್ನೂರ್, ಎನ್ ಕೇಶವ ನಾಯಕ್, ಎನ್ ಬಾಲಕೃಷ್ಣನ್, ಕೆ ಮನೋಹರನ್, ಕೆಆರ್ ರಾಜೇಶ್ವರಿ ಎಂಬಿವರು ಅಭ್ಯರ್ಥಿಗಳು. ಅದೇ ರೀತಿ ಕಾಸರಗೋಡು ಲೋಕಸಭಾ ಮಂಡಲದಲ್ಲಿ 32,827 ಹೊಸ ಮತದಾರರು, 17,058 ಪುರುಷ ಮತದಾರರು, 15,767 ಮಹಿಳಾ ಮತದಾರರು ಹಾಗೂ 2 ಟ್ರಾನ್ಸ್ಜೆಂಡರ್ಸ್ ಮತದಾರರು ಈ ಬಾರಿ ಮೊದಲ ಬಾರಿಗೆ ಮತದಾನ ಮಾಡಲಿದ್ದಾರೆ. ಕಾಸರಗೋಡು ಜಿಲ್ಲೆಯಲ್ಲಿ 23,215 ಹೊಸ ಮತದಾರರಿದ್ದಾರೆ. ಈ ಪೈಕಿ ಪುರುಷ ಮತದಾರರು 12,096, ಮಹಿಳಾ ಮತದಾರರು 11,117, 2 ಟ್ರಾನ್ಸ್ಜೆಂಡರ್ಸ್ ಮತದಾರರು.
ಮಂಜೇಶ್ವರ ವಿಧಾನಸಭಾ ಮಂಡಲದಲ್ಲಿ 4,396, ಕಾಸರಗೋಡಿನಲ್ಲಿ 4,039, ಉದುಮಾದಲ್ಲಿ 5,081, ಕಾಂಜಂಗಾಡ್ನಲ್ಲಿ 4,826, ತ್ರಿಕರಿಪುರದಲ್ಲಿ 4,873, ಪಯ್ಯನೂರಿನಲ್ಲಿ 4,640, ಕಲೇಶ್ವರಿಯಲ್ಲಿ 4,972 ಹೊಸ ಮತದಾರರು. ಕಾಸರಗೋಡು ಲೋಕಸಭಾ ಮಂಡಲದಲ್ಲಿ 14,52,230 ಮತದಾರರಿದ್ದಾರೆ. 7,50,741 ಮಹಿಳೆಯರು, 7,01,475 ಪುರುಷರು ಹಾಗೂ 14 ಟ್ರಾನ್ಸ್ಜೆಂಡರ್ಸ್ ಮತದಾರರಿದ್ದಾರೆ. ಜಿಲ್ಲೆಯಲ್ಲಿ 10,74,192 ಮತದಾರರು, 5,49,300 ಮಹಿಳಾ ಮತದಾರರು, 5,24,880 ಪುರುಷರು ಮತ್ತು 12 ಟ್ರಾನ್ಸ್ಜೆಂಡರ್ಸ್ ಮತದಾರರಿದ್ದಾರೆ. ಮಂಜೇಶ್ವರ ವಿಧಾನಸಭಾ ಮಂಡಲದಲ್ಲಿ 2,24,443, ಕಾಸರಗೋಡು ಮಂಡಲದಲ್ಲಿ 2,05,423 ಮತದಾರರು, ಉದುಮಾದಲ್ಲಿ 2,18,801, ಕಾಂಜಂಗಾಡ್ನಲ್ಲಿ 2,20,781 ಮತ್ತು ಪಯ್ಯನ್ನೂರಿನಲ್ಲಿ 1,86,495 ಮತದಾರರಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ನವಜನಶಕ್ತಿ ಕಾಂಗ್ರೆಸ್ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿಯೊಂದಿಗೆ ವಿಲೀನಗೊಳ್ಳಲಿದೆ. ಈ ಕುರಿತು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ನವಜನಶಕ್ತಿ ಕಾಂಗ್ರೆಸ್ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿಯೊಂದಿಗೆ ವಿಲೀನಗೊಳ್ಳಲಿದೆ. ಏಪ್ರಿಲ್ 13ರಂದು ಕಾಂಜಂಗಾಡ್ನಲ್ಲಿ ನಡೆಯುವ ವಿಲೀನ ಸಮ್ಮೇಳನದಲ್ಲಿ ಕಾರ್ಯಕರ್ತರು ಎನ್ಸಿಪಿ ಸದಸ್ಯತ್ವ ಸ್ವೀಕರಿಸಲಿದ್ದಾರೆ. ಈ ಕುರಿತು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ നീಡಿದರು. നവജനശക്തി കോൺഗ്രസ് NJC ഒരു പ്രാദേശിക പാർട്ടിയാണ്. അപ്പോൾ പാർട്ടി അവർ ജില്ലാ കമ്മിറ്റി ഒന്നടങ്കം NCPയിലേക്ക് ലയിക്കുകയാണ്. കേരളത്തിലിപ്പം LDF UDF ഒരു കേരള കോൺഗ്രസിൻ്റെ ഒരു രീതി പോലെ തന്നെ ഓൾറെഡി ഒരു മാറ്റം വന്നിരിക്കുകയാണ്. അപ്പോൾ നമ്മൾ ശരിക്കും സെൻട്രൽ, അത് കേന്ദ്ര നേതൃത്വത്തിൻ്റെ നിർദ്ദേശപ്രകാരം തന്നെ മുന്നണി സംവിധാനത്തിൽ തന്നെ, അതായത് സെൻട്രലിൽ നമ്മൾ NCP NDAക്കൊപ്പമാണ് നിലകൊള്ളുന്നത്. അതേ സെൻട്രലിൽ നിലപാടെടുത്തുകൊണ്ട് തന്നെ കേരളത്തിലും NCP NDAക്കൊപ്പമാണ് ഇപ്പം ഈ ഇലക്ഷൻ മുതൽ നമ്മൾ നിലകൊള്ളുന്നത്. ಎನ್ಸಿಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುಬಿನ್ ಸಿ ಭಾಸ್ಕರ್, NYC ರಾಜ್ಯಾಧ್ಯಕ್ಷ ಶರತ್ ಮೋಹನ್, NYC ರಾಜ್ಯ ಕಾರ್ಯದರ್ಶಿ ಸಾಗರ್ ಮೋಹನ್, NJSC ಕಾಸರಗೋಡು ಜಿಲ್ಲಾಧ್ಯಕ್ಷ ಚಾರ್ಲ್ಸ್ ಪೀಟರ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬೇಸಿಗೆ ಉಷ್ಣ ತೀವ್ರಗೊಂಡು ಕುಡಿಯುವ ನೀರಿಗಾಗಿ ಜನರು ಪರದಾಡುವ ಸನ್ನಿವೇಶ ಎದುರಾದ ಆತಂಕದ ನಡುವೆ ಎಣ್ಮಕಜೆ ಪಂಚಾಯತ್ ವ್ಯಾಪ್ತಿಯಲ್ಲಿ ವಾಟರ್ ಅಥಾರಿಟಿಯ ಜಲಪೂರೈಕೆ ಅಸ್ತವ್ಯಸ್ತಗೊಂಡಿದೆ. ಜಲಪೂರೈಕೆಯಲ್ಲಿ ವಾಟರ್ ಅಥಾರಿಟಿ ತೋರುವ ನಿರ್ಲಕ್ಷ್ಯದ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೇಸಿಗೆ ಉಷ್ಣ ತೀವ್ರಗೊಂಡು ಕುಡಿಯುವ ನೀರಿಗಾಗಿ ಜನರು ಪರದಾಡುವ ಸನ್ನಿವೇಶ ಎದುರಾದ ಆತಂಕದ ನಡುವೆ ಎಣ್ಮಕಜಿ ಪಂಚಾಯತ್ ವ್ಯಾಪ್ತಿಯಲ್ಲಿ ವಾಟರ್ ಅಥಾರಿಟಿಯ ಜಲ ಪೂರೈಕೆ ಅಸ್ತವ್ಯಸ್ತಗೊಂಡಿದೆ. ಜಲನಿಧಿ ಯೋಜನೆಯ ಮೂಲಕ ಪಂಚಾಯತ್ ವ್ಯಾಪ್ತಿಯಲ್ಲಿ ಪೈಪ್ಲೈನ್ ಹಾಕಿ ಮನೆ ಮನೆಗೆ ನೀರು ವಿತರಿಸಲು ಜಲ ಪ್ರಾಧಿಕಾರ ಮುಂದಾಗಿತ್ತು. ಪೂರೈಕೆಗೆ ಬೇಕಾಗುವಷ್ಟು ಜಲ ಲಭ್ಯವಿದ್ದರೂ ವಿವಿಧ ಪ್ರದೇಶಗಳಲ್ಲಿ ಪೈಪ್ಲೈನ್ ಒಡೆದು ಹೋದ ಕಾರಣ ವ್ಯವಸ್ಥಿತವಾಗಿ ನೀರು ಪೂರೈಕೆ ಸಾಧ್ಯವಾಗುತ್ತಿಲ್ಲ. ಪೈಪ್ ದುರಸ್ತಿಗಾಗಿ ಇಲಾಖೆಗೆ ದೂರು ನೀಡಿದ್ದರೂ ಬೇಕಾದಷ್ಟು ನೌಕರರು ಇಲ್ಲವೆಂಬ ಉತ್ತರ ಇಲಾಖೆಯ ಅನಾಸ್ಥೆಯನ್ನು ಸೂಚಿಸುತ್ತದೆ. ಇದರಿಂದಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಶುದ್ಧ ನೀರು ಪೋಲಾಗುತ್ತಿದೆ. ಇದರ ಬಗ್ಗೆ ಜಲಸಂಪನ್ಮೂಲ ಇಲಾಖೆಯು ಎಚ್ಚೆತ್ತುಕೊಳ್ಳಬೇಕಾಗಿದೆ. ನೀರು ತಲುಪದ ಗ್ರಾಹಕರಿಗೆ ಬಿಲ್ ಕಳುಹಿಸುತ್ತಿರುವುದಲ್ಲದೆ ಜನಸಾಮಾನ್ಯರು ಕಚೇರಿಗಳನ್ನು ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಮಯಕ್ಕೆ ಸರಿಯಾಗಿ ಬಿಲ್ ಕಳುಹಿಸಿಕೊಡಲು ವಾಟರ್ ಅಥಾರಿಟಿ ತೋರುವ ಕಾಳಜಿ ನೀರಿನ ವಿತರಣೆಯಲ್ಲಿ ಇಲ್ಲದಿರುವುದು ಸ್ಥಳೀಯರನ್ನು ಆಕ್ರೋಶಭರಿತರನ್ನಾಗಿಸಿದೆ. ಪಂಚಾಯತ್ ಅಧೀನದಲ್ಲಿರುವ ಅಂಗನವಾಡಿ ಕೇಂದ್ರಗಳಿಗೂ ಸಹಿತ ನೀರು ಬಾರದಿದ್ದರೂ ಬಿಲ್ಗಳನ್ನು ವಿತರಿಸಿದ್ದಾರೆ. ಸಮರ್ಪಕವಾಗಿ ನೀರು ವಿತರಿಸಲು ಹಾಗೂ ಉಪಯೋಗಿಸಿದ ನೀರಿಗೆ ಮಾತ್ರ ಬಿಲ್ ನೀಡಲು ಜಲ ಅಥಾರಿಟಿ ಕ್ರಮ ಕೈಗೊಳ್ಳಬೇಕು. ಇದಕ್ಕೆ ಪೂರಕ ಕ್ರಮ ಕೈಗೊಳ್ಳದಿದ್ದರೆ ಜನಸಾಮಾನ್ಯರ ಸಹಭಾಗಿತ್ವದಲ್ಲಿ ಹೋರಾಟಕ್ಕೆ ಇಳಿಯಲಿದ್ದೇವೆ ಎಂದು ಎಣ್ಮಕಜಿ ಪಂಚಾಯತ್ ಅಧ್ಯಕ್ಷ ಸೋಮಶೇಖರ JS ತಿಳಿಸಿದ್ದಾರೆ. ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಈ ಫಲಾನುಭವಿಗಳಿಗಿರುವಂಥ ಸಮಸ್ಯೆಯ ಪರಿಹಾರಕ್ಕೆ ಬೇಕಾಗಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಫಲಾನುಭವಿಗಳ ಸಭೆಯನ್ನು ಕರೆದು ಆ ಫಲಾನುಭವಿಗಳಿಗಿರುವಂಥ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಈ ವಾಟರ್ ಅಥಾರಿಟಿ ಗ್ರಾಮ ಪಂಚಾಯತ್ನೊಂದಿಗೆ ಕೈ ಜೋಡಿಸಬೇಕು ಅಂತೇಳಿ ಹಲವು ಸಲ ಹೇಳಿದರೂ ಕೂಡ ಅದಕ್ಕೆ ಉತ್ತರ ಇಷ್ಟರವರೆಗೆ ಬಂದಿರುವುದಿಲ್ಲ. ಈಗಾಗಲೇ ಈ ನೀರಿನ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಬೇಕಾಗಿ ಹಲವು ಸಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ನೀಡಿರುತ್ತೇನೆ. ಈಗಾಗಲೇ ನಾನು ಜಿಲ್ಲಾಧಿಕಾರಿ ಅವರನ್ನು ಈ ಬಗ್ಗೆ ಸಂಪರ್ಕಿಸಿರುತ್ತೇನೆ. ಅದೇ ರೀತಿ ಸರ್ಕಾರಕ್ಕೆ ಕೂಡ ಈ ವಾಟರ್ ಅಥಾರಿಟಿ ಅಂತ ಹೇಳುವುದು ನಮ್ಮ ಗ್ರಾಮ ಪಂಚಾಯತ್ ನಿಯಂತ್ರಣದಲ್ಲಿ ಇರುವುದಲ್ಲ, ಅದು ಸರ್ಕಾರದ ನಿಯಂತ್ರಣದಲ್ಲಿ ಇರುವಂಥ ಒಂದು ವ್ಯವಸ್ಥೆಯಾಗಿದೆ. ಆಗ ಸ್ವಾಭಾವಿಕವಾಗಿ ಸರ್ಕಾರವು ಅದರ ಬಗ್ಗೆ ಗಮನ ಹರಿಸಬೇಕು. ನ್ಯೂಸ್ ಬ್ಯೂರೋ, ಕಾಸರಗೋಡು. ನ್ಯಾಷನಲ್ NGO ಕಾನ್ಫೆಡರೇಷನ್ ಜಾರಿಗೊಳಿಸುವ ವಿಮೆನ್ ಆನ್ ವೀಲ್ಸ್ ಯೋಜನೆಯ ಭಾಗವಾಗಿ ಉದ್ಯಮಿಗಳಾದ ಮಹಿಳೆಯರಿಗೆ ದ್ವಿಚಕ್ರ ವಾಹನಗಳ ವಿತರಣೆ ಕಾಸರಗೋಡು ಮುನ್ಸಿಪಲ್ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆಯಿತು. ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಯೋಜನೆಯ ಭಾಗವಾಗಿ ಪದವಿ ಮತ್ತು PG ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಅನ್ನು ವಿತರಿಸಲಾಯಿತು.
ನ್ಯಾಷನಲ್ ಎನ್ಜಿಒ ಕಾನ್ಫೆಡರೇಷನ್ ಜಾರಿಗೊಳಿಸುವ ವುಮೆನ್ ಆನ್ ವೀಲ್ಸ್ ಯೋಜನೆಯ ಭಾಗವಾಗಿ ಉದ್ಯಮಿಗಳಾದ ಮಹಿಳೆಯರಿಗೆ ನೀಡುವ ದ್ವಿಚಕ್ರ ವಾಹನಗಳ ವಿತರಣೆ, ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಯೋಜನೆಯ ಭಾಗವಾಗಿ ಪದವಿ ಮತ್ತು ಪಿಜಿ ವಿದ್ಯಾರ್ಥಿಗಳಿಗೆ ನೀಡುವ ಲ್ಯಾಪ್ಟಾಪ್ ವಿತರಣೆಯು ಕಾಸರಗೋಡು ಮುನ್ಸಿಪಲ್ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆಯಿತು. ಎನ್ಜಿಒ ಕಾನ್ಫೆಡರೇಷನ್ ನ್ಯಾಷನಲ್ ಕೋಆರ್ಡಿನೇಟರ್ ಅನಂತ കൃഷ്ണൻ ಕಾರ್ಯಕ್ರಮವನ್ನು ഉദ്ഘാടിಸಿದರು. ഒരു ഹൈപ്പോത്തിക്കേഷനുമില്ലാതെ പൂർണ്ണമായും അതിൻ്റെ ബില്ലിങ്ങും അതിൻ്റെ ടാക്സും ഇൻഷുറൻസും നിങ്ങളുടെ പേരിൽ തന്നെ തീർത്ത് മുഴുവൻ തുകയുടെ ബില്ല് സഹിതം നിങ്ങളുടെ കൈകളിലേക്ക് വാറണ്ടിയോട് കൂടിയുള്ള ഒരു പുതിയ വണ്ടി അതിൻ്റെ നമ്പർ പ്ലേറ്റ് ഉൾപ്പെടെ വെച്ചുകൊണ്ട് നിങ്ങളുടെ കൈകളിലേക്ക് കൈമാറുകയാണ്. ഈ വാഹനം കൈപ്പറ്റിക്കൊണ്ട് പോകുന്ന 62 വീട്ടമ്മമാർ, നിങ്ങൾക്ക് ലൈസൻസ് ഉണ്ടാകണം. ലൈസൻസ് ഇല്ല എങ്കിൽ വരുന്ന 6 മാസത്തിനുള്ളിൽ ലൈസൻസ് എടുക്കണം. 6 മാസത്തിനുള്ളിൽ ഇതിൻ്റെ പരിശോധിക്കാൻ വേണ്ടിയുള്ള ഏണസ്റ്റ് ആൻഡ് എങ്ങനെ പോലുള്ള ഏജൻസികൾ വരും. ഞങ്ങൾ അവരെയാണ് ചുമതലപ്പെടുത്താൻ പോകുന്നത്. ಜಿಲ್ಲಾಧ್ಯಕ್ಷ ಮೋಹನ್ ಮಾಂಗಾಡ್ ಅಧ್ಯಕ್ಷತೆ ವಹಿಸಿದ್ದರು. ಡಾಕ್ಟರ್ ಎಸ್ಆರ್ ನರಹರಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಡಾಕ್ಟರ್ ನೀಲೋಫರ್, ಅಡ್ವೊಕೇಟ್ ಟಿಕೆ ಸುಧಾಕರನ್, ಪ್ರೆಸ್ ಕ್ಲಬ್ ಕಾರ್ಯದರ್ಶಿ ಕೆವಿ ಪದ್ಮೇಶ್, ಕವಿ ರವೀಂದ್ರನ್ ಪಾಡಿ ಮುಂತಾದವರು ಮಾತನಾಡಿದರು. ಹೆಲ್ತ್ ಲೈನ್ ಕಾಸರಗೋಡು, ಜೆಡ್ಸ್ ಕಾನಂಗಾಡ್, ಮೈತ್ರಿ ಮಾರ್ಪನಡುಕ ಎಂಬಿ ಇಂಪ್ಲಿಮೆಂಟಿಂಗ್ ಏಜೆನ್ಸಿಗಳ ಮೂಲಕ ಯೋಜನೆ ಅನುಷ್ಠಾನ ಜಾರಿಗೊಳಿಸಲಾಗುವುದು. ಫಲಾನುಭವಿಗಳ ಪಾಲು ಪಾವತಿಸಿ ಮುಂಗಡ ಕಾಯ್ದಿರಿಸಿದ 62 ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಉತ್ತೇಜಿಸಲು ದ್ವಿಚಕ್ರ ವಾಹನ ಹಾಗೂ 90 ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಿಸಲಾಯಿತು. ನದಿ ಸಂರಕ್ಷಣಾ ಪ್ರತಿಜ್ಞೆಯ ಭಾಗವಾಗಿ ಎನ್ಜಿಒ ಒಕ್ಕೂಟ ರಾಷ್ಟ್ರೀಯ ಅಧ್ಯಕ್ಷ ಕೆಎನ್ ಅನಂತಕುಮಾರ್ ನಡೆಸಿದ ನದಿ ಸಂರಕ್ಷಣಾ ಯಾತ್ರೆಯ ಅಂಗವಾಗಿರುವ ಜಿಲ್ಲಾ ಮಟ್ಟದ ಸಂಘಟನಾ ಸಮಿತಿ ರಚನೆ ಇದರ ಅಂಗವಾಗಿ ನಡೆಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಕಡಪುರ ಶ್ರೀ ಕುರುಂಬ ಭಗವತಿ ಕ್ಷೇತ್ರದಲ್ಲಿ ಭರಣಿ ಮಹೋತ್ಸವಕ್ಕೆ ಭಕ್ತಿಪೂರ್ವಕವಾದ ಚಾಲನೆ ದೊರಕಿತು. 10ರಂದು ಭರಣಿ ಮಹೋತ್ಸವ ಸಮಾಪನಗೊಳ್ಳಲಿದೆ. ಕಾಸರಗೋಡು ಕಡಪುರ ಶ್ರೀ ಕುರುಂಬ ಭಗವತಿ ದೇವಸ್ಥಾನದಲ್ಲಿ ಭರಣಿ ಮಹೋತ್ಸವಕ್ಕೆ ಭಕ್ತಿಪೂರ್ವಕವಾದ ಚಾಲನೆ ದೊರಕಿತು. ಶನಿವಾರ ಬೆಳಗ್ಗೆ ಧ್ವಜಾರೋಹಣ ನಡೆಯಿತು. ತದನಂತರ ವೈದಿಕ ಕಾರ್ಯಕ್ರಮಗಳು ನಡೆಯಿತು. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಕೋಲ್ಕಳಿ ಫ್ಯೂಷನ್ ಶೋ ನಡೆಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. 10ರಂದು ಭರಣಿ ಮಹೋತ್ಸವ ಸಮಾಪನಗೊಳ್ಳಲಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ಏಪ್ರಿಲ್ 13ರಿಂದ 17ರವರೆಗೆ ನಡೆಯಲಿದೆ. ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಕಾಸರಗೋಡು ಜಿಲ್ಲೆಯಲ್ಲಿರುವ ಕುಂಬಳೆ ಸೀಮೆಯ ಅತಿ ಪುರಾತನವೂ ಪ್ರಸಿದ್ಧವೂ ಆದ ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಈ ಬಾರಿಯ ವಾರ್ಷಿಕ ಜಾತ್ರಾ ಮಹೋತ್ಸವ ಏಪ್ರಿಲ್ 13ರಿಂದ 17ರವರೆಗೆ ನಡೆಯಲಿದೆ. 13 ಶನಿವಾರದಂದು ಧ್ವಜಾರೋಹಣದೊಂದಿಗೆ ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ದೊರೆಯಲಿದೆ. ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. 5 ದಿನಗಳಲ್ಲಾಗಿ ನಡೆಯುವ ಜಾತ್ರಾ ಮಹೋತ್ಸವ 17 ಬುಧವಾರದಂದು ಸಮಾಪನಗೊಳ್ಳಲಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಜಿಸಿಸಿ ಕೆಎಂಸಿಸಿ ಏರಿಯಾಲ್ ವಲಯ ಸಮಿತಿ ರಂಜಾನ್ ರಿಲೀಫ್ನ ಭಾಗವಾಗಿ ಪ್ರದೇಶದ 250 ಬಡ ಕುಟುಂಬಗಳಿಗೆ ಪೆರ್ನಾಲ್ ದಿನದ ಆಹಾರ ಕಿಟ್ ಹಾಗೂ ಧನ ಸಹಾಯ ನೀಡಿತು. ಕಲೆಕ್ಟರ್ ಮಾಯಿನ್ ಹಾಜಿ ಉದ್ಘಾಟಿಸಿದರು. ಜಿಸಿಸಿ ಕೆಎಂಸಿಸಿ ಏರಿಯಾಲ್ ವಲಯ ಸಮಿತಿ ರಂಜಾನ್ ರಿಲೀಫ್ನ ಭಾಗವಾಗಿ ಪ್ರದೇಶದ 250 ಬಡ ಕುಟುಂಬಗಳಿಗೆ ಪೆರ್ನಾಲ್ ದಿನದ ಆಹಾರ ಕಿಟ್ ಹಾಗೂ ಧನ ಸಹಾಯ ನೀಡಿತು. ಮುಸ್ಲಿಂ ಲೀಗ್ ಕಾಸರಗೋಡು ಜಿಲ್ಲಾಧ್ಯಕ್ಷ ಕಲೆಕ್ಟರ್ ಮಾಹಿನ್ ಹಾಜಿ ವಾರ್ಡ್ ಸಮಿತಿಗೆ ಹಸ್ತಾಂತರಿಸುವ ಮೂಲಕ ಉದ್ಘಾಟಿಸಿದರು. ആശുപത്രിയിൽ പോലും പോകാൻ പറ്റാത്ത ഒരു സമയത്ത് ആശുപത്രിയിൽ എത്തിക്കുന്നതിനും ചികിത്സ നേടിക്കൊടുക്കുന്നതിനും അതുപോലെ ഭക്ഷണം, എത്ര വലിയ കോടീശ്വരനായാലും ഭക്ഷണം തീർന്നുപോയ ആളുകൾക്ക് ഭക്ഷണം എത്തിച്ചു കൊടുക്കുന്നതിനും അതുപോലെ തന്നെ മരുന്നുകൾ എത്തിച്ചു കൊടുക്കുന്നതിനും KMCC ചെയ്ത അവരുടെ പ്രയത്നങ്ങൾ നാട്ടിലും വിദേശത്തും വാർത്തയായത് നമുക്കെല്ലാവർക്കും അറിയാവുന്നതാണ്. അപ്പോൾ അത്രയും നല്ല രീതിയിൽ പ്രവർത്തിക്കുന്ന മുസ്ലിം ലീഗിൻ്റെ ഒരു പോഷക ഘടകമാണ് മുസ്ലിം ലീഗിനെ ഇന്നത്തെ നിലയിൽ ഇങ്ങനെ പിടിച്ചു നിൽക്കാൻ. മറ്റ് ഏത് രാഷ്ട്രീയ സാഹചര്യം അടുത്തോട്ടായാലും വലത്തോട്ടായാലും മുസ്ലിം ലീഗിന് വലിയ രീതിയിൽ കോട്ടം തട്ടാതെ മുസ്ലിം ലീഗിനെ പിടിച്ചു നിർത്തുന്നത് KMCCയുടെ ഇത്തരം കാരുണ്യ പ്രവർത്തനങ്ങളാണ് എന്നത് നമുക്കെല്ലാവർക്കും അറിയാവുന്ന വസ്തുതയാണ്. ಜಿಸಿಸಿ ಕೆಎಂಸಿಸಿ ಏರಿಯಾಲ್ ವಲಯ ಸಮಿತಿ ಅಧ್ಯಕ್ಷ ಗಫೂರ್ ಏರಿಯಾಲ್ ಅಧ್ಯಕ್ಷತೆ ವಹಿಸಿದ್ದರು. ಶಾಸಕ ಎನ್ ಎ ನೆಲಿಕುಂದ್ ಮುಖ್ಯ ಅತಿಥಿಯಾಗಿದ್ದರು.
ಮುಸ್ಲಿಂ ಲೀಗ್ ಕಾಸರಗೋಡು ಜಿಲ್ಲಾ ಟ್ರೆಜರರ್ ಮುನೀರ್ ಹಾಜಿ, ಕಾಸರಗೋಡು ಮುಸ್ಲಿಂ ಲೀಗ್ ಮಂಡಲ ಟ್ರೆಜರರ್ ಕೆಬಿ ಕುഞ്ഞാಮು, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮುಜೀಬ್ ಕಂಬಾರ, ಮುಸ್ಲಿಂ ಲೀಗ್ ಮೊಗ್ರಾಲ್ ಪುತ್ತೂರು ಪಂಚಾಯತ್ ಅಧ್ಯಕ್ಷ ಅನ್ವರ್ ಚೇರಂಕೈ, ವಾರ್ಡ್ ಸದಸ್ಯರಾದ ನಿಸಾರ್, ರಫಿ ಎಂಬಿವರು ಮಾತನಾಡಿದರು. ಎಕೆ ಶಾಫಿ, ಕರೀಂ ಚೌಕಿ, ಅಬು ನವಾಜ್, ಮುಸ್ತಫಾ, ಕೆಬಿ ಅಬುಬಕರ್, ಕೆಬಿ ಮುನೀರ್, ಜಿಸಿಸಿ ಕೆಎಂಸಿಸಿ ಸಮಿತಿ ಪದಾಧಿಕಾರಿಗಳಾದ ರಫೀಕ್ ಇಎಂ, ಜಲಾಲ್ ಪೋಸ್ಟ್, ಸಲಾಂ ಚೇರಂಕಾಯಿ ಮುಂತಾದವರು ಉಪಸ್ಥಿತರಿದ್ದರು. ಹಬೀಬ್ ಏರಿಯಾಲ್ ಸ್ವಾಗತಿಸಿ ಶಂಸು ಏರಿಯಾಲ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಪೆಲತಡ್ಕ ಶ್ರೀ ಶಾಸ್ತಾರ ದೇವಸ್ಥಾನ ಬಾಯರಿನಲ್ಲಿ ಶಾಸ್ತಾರ ದೇವರು, ವನದುರ್ಗ ಹಾಗೂ ಗುಳಿಕ ದೈವದ ಪುನರ್ ಪ್ರತಿಷ್ಠೆ ಹಾಗೂ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡೆಯಿತು. ಹಲವಾರು ಮಂದಿ ಭಕ್ತರು ಭಾಗವಹಿಸಿದ್ದರು. ಪೆಲತಡ್ಕ ಶ್ರೀ ಶಾಸ್ತಾರ ದೇವಸ್ಥಾನ ಬಾಯರಿನಲ್ಲಿ ಶಾಸ್ತಾರ ದೇವರು, ವನದುರ್ಗ ಹಾಗೂ ಗುಳಿಗ ದೈವದ ಪುನರ್ ಪ್ರತಿಷ್ಠೆ ಹಾಗೂ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡೆಯಿತು. ಬೆಳಗ್ಗೆ ಗಣಪತಿ ಹವನ, ಪ್ರತಿಷ್ಠಾಂಗ ಹೋಮ, ಶ್ರೀದೇವರ ಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶಾಭಿಷೇಕ ಮಹಾಪೂಜೆ ನಡೆಯಿತು. ಅನ್ನ ಸಂತರ್ಪಣೆ ಏರ್ಪಡಿಸಲಾಯಿತು. ಹಲವಾರು ಮಂದಿ ಭಕ್ತರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೇರಳವನ್ನು ಉಳಿಸಲು ಮೂರನೇ ಪರ್ಯಾಯದ ಅಗತ್ಯವಿದೆ ಎಂದು ನ್ಯಾಷನಲ್ ಸೆಕ್ಯುಲರ್ ಪಾರ್ಟಿ ಆಫ್ ಇಂಡಿಯಾ, ಇದಕ್ಕಾಗಿ ನಾಡಿನ ಹಿತಕ್ಕಾಗಿ ನೇರ ರಾಜಕಾರಣ ಎಂಬ ಘೋಷವಾಕ್ಯದೊಂದಿಗೆ ಸಂಘಟನೆಯನ್ನು ರೂಪೀಕರಿಸಲಾಗಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. 14 ಜಿಲ್ಲೆಗಳಲ್ಲಿಯೂ ಸಮಿತಿಗಳನ್ನು ರಚಿಸಲಾಗಿದ್ದು, ರಾಷ್ಟ್ರೀಯ ಮಟ್ಟದಲ್ಲಿ ಸಮಾನ ಮನಸ್ಕರನ್ನು ಸೇರಿಸಿ ಪಕ್ಷ ತನ್ನ ಚಟುವಟಿಕೆಗಳನ್ನು ವಿಸ್ತರಿಸಲಿದೆ ಎಂದು ಎನ್ಎಸ್ಪಿಐ ಅಧಿಕಾರಿಗಳು ಮಾಹಿತಿ ನೀಡಿದರು. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ 50 ಸ್ಥಾನಗಳಲ್ಲಿ ಪಕ್ಷ ಸ್ಪರ್ಧಿಸಲಿದೆ. ಕೋಮುವಾದದ ವಿರುದ್ಧ ಘೋಷಣೆಗಳನ್ನು ಕೂಗುವುದು ಎಂದು ರಾಷ್ಟ್ರೀಯತೆಯನ್ನು ಎತ್ತಿ ಹಿಡಿಯಬೇಕು ಎಂದು ಮುಖಂಡರು ತಿಳಿಸಿದರು. ರಾಜ್ಯಾಧ್ಯಕ್ಷ ಕೆಪಿ ಮುನೀರ್, ಸದಸ್ಯರಾದ ಕೆಎಚ್ ಖಾದರ್ ಹಾಜಿ, ಬಿ ಮೊಹಮ್ಮದ್, ಸಿರಾಜ್ ತಂಗಡ್ ಎಂಬಿವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊರಕೋಡ್ ತರವಾಡ್ ಶ್ರೀ ಧೂಮಾವತಿ ಮತ್ತು ಪರಿವಾರ ದೈವಸ್ಥಾನದಲ್ಲಿ ಪ್ರತಿಷ್ಠಾ ದಿನಾಚರಣೆ ಹಾಗೂ ದೈವಗಳ ನೇಮೋತ್ಸವ ಭಕ್ತಿಪೂರ್ವಕವಾಗಿ ನಡೆಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಕೊರಕೋಡ್ ತರವಾಡ್ ಶ್ರೀ ಧೂಮಾವತಿ ಹಾಗೂ ಪರಿವಾರ ದೈವಸ್ಥಾನದಲ್ಲಿ ಪ್ರತಿಷ್ಠಾ ದಿನಾಚರಣೆ ಹಾಗೂ ದೈವಗಳ ನೇಮೋತ್ಸವವು ಭಕ್ತಿಪೂರ್ವಕವಾಗಿ ನಡೆಯಿತು. ನಾಗತಂಬಿಲ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆಯೊಂದಿಗೆ ಕಾರ್ಯಕ್ರಮ ಆರಂಭವಾಯಿತು. ಗಣಹೋಮ ಹಾಗೂ ಮುಡಿಪು ಪೂಜೆ ನಡೆಯಿತು. ಶ್ರೀ ಕ್ಷೇತ್ರದ ಭಕ್ತಿಗಾನ ಧ್ವನಿ ಸುರುಳಿಯನ್ನು ಬಿಡುಗಡೆಗೊಳಿಸಲಾಯಿತು. ಕ್ಷೇತ್ರತಂತ್ರಿಗಳಾದ ಉಳಿಯತಾಯ ವಿಷ್ಣು ಅಸ್ರಾರವರು ಬಿಡುಗಡೆ ಕಾರ್ಯವನ್ನು ನೆರವೇರಿಸಿದರು. ಗುಳಿಗನ ಕೋಲ ಹಾಗೂ ಕುಪ್ಪೆ ಪಂಜರಲ್ಲಿ ಕಲ್ಲುರ್ಟಿ ದೈವಗಳ ನೇಮೋತ್ಸವ ಜರುಗಿತು.
ಶ್ರೀ ಧೂಮಾವತಿ ದೈವದ ಧರ್ಮನೇಮ ಶ್ರೀ ಕೊರತಿಯಮ್ಮನ ಕೋಲದೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಂಡಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 4 ತಿಂಗಳ ಮಗಳನ್ನು ಕೊಂದು ತಾಯಿ ಬಿಂದು ಆತ್ಮಹತ್ಯೆಗೈದ ಪ್ರಕರಣ. ಪತಿಯ ಮನೆಯಲ್ಲಿ ನೀಡಿದ ಮಾನಸಿಕ ಕಿರುಕುಳ ಆತ್ಮಹತ್ಯೆಗೆ ಕಾರಣ ಎಂಬುದು ಬಿಂದುವಿನ ತಂದೆಯ ಆರೋಪ. ಸೂಕ್ಷ್ಮ ಪರಿಶೀಲನೆ ಪೂರ್ತಿ. ಕಾಸರಗೋಡು ಲೋಕಸಭಾ ಮಂಡಲದಲ್ಲಿ ಸ್ಪರ್ಧಾ ರಂಗದಲ್ಲಿ 9 ಅಭ್ಯರ್ಥಿಗಳು. ವಿಲೀನಗೊಳ್ಳಲಿದೆ ನವಜನಶಕ್ತಿ ಕಾಂಗ್ರೆಸ್ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿಯೊಂದಿಗೆ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಪದಾಧಿಕಾರಿಗಳು. ಹೆಣ್ಮಗಜೆ ಪಂಚಾಯತ್ ವ್ಯಾಪ್ತಿಯಲ್ಲಿ ವಾಟರ್ ಅಥಾರಿಟಿಯ ಜಲಪೂರೈಕೆ ಅಸ್ತವ್ಯಸ್ತ. ವಾಟರ್ ಅಥಾರಿಟಿ ತೋರುವ ನಿರ್ಲಕ್ಷ್ಯದ ವಿರುದ್ಧ ಸ್ಥಳೀಯರಿಂದ ತೀವ್ರ ಆಕ್ರೋಶ. ಕಡಪುರ ಶ್ರೀ ಕುರುಂಬ ಭಗವತಿ ಕ್ಷೇತ್ರದಲ್ಲಿ ಭರಣಿ ಮಹೋತ್ಸವಕ್ಕೆ ಚಾಲನೆ. ಹಲವಾರು ಮಂದಿ ಭಕ್ತರ ಆಗಮನ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು.